ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ನಮ್ಮೆಲ್ಲರಿಗೆ ಚಿರಪರಿಚಿತರು ವಚನಗಳಲ್ಲಿ ಸಕಾರಾತ್ಮಕತೆ ಎನ್ನುವಂಥ ವಿಷಯದ ಮೇಲೆ ಮನಮುಟ್ಟುವಂತಹ ಉಪನ್ಯಾಸವನ್ನು ನೀಡಲು ಅನುಭವ ಹಂಚಿಕೊಂಡು ಆಗಮಿಸಿದ್ದಾರೆ. ನಮ್ಮವರೇ ಬಸವ ಜ್ಯೋತಿ ಪದವಿ ಕಾಲೇಜಿನ ಆಡಳಿತ ಅಧಿಕಾರಿಗಳು, ಸದಾ ವಚನದ ಚಿಂತಕರು, ಸಾಹಿತ್ಯ ಪ್ರೇಮಿಗಳಾಗಿರುವಂತಹ ಡಾಕ್ಟರ್ ಬಸವರಾಜ ಕಟ್ಟೀಸರ್ ಅವರಿಗೆ, ನಾವೆಲ್ಲ ಸಂಗೀತ ಸೇವೆಯಿಂದ ಒಬ್ಬರ ಸ್ಥಾನದಲ್ಲಿರುವಂತಹ ಹಿರಿಯರಾದ ಗುರುಬಸವರ ಪಾಠಗಳಿಂದ ಅವರಿಗೆ ಗೌರವಿಸುತ್ತಾರೆ. ಜೋರಾದ ಚಪ್ಪಾಳೆ ವಚನಗಳಲ್ಲಿ ಸಕಾರಾತ್ಮಕತೆ ಮತ್ತು ವಿಷಯದ ಮೇಲೆ ಅನುಭವ ಹಂಚಿಕೊಳ್ಳಲಿದ್ದಾರೆ. ಹಿರಿಯರು, ಅನುಭವಿಗಳು, ಮಾತೃಹೃದಯಗಳು, ಶ್ರೀಮಠದ ಕಾರ್ಯಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಕಟ್ಟೀಸರ್ ಅವರಿಗೆ ಗುರುಬಸವರ ಪಾಠ ಅವರಿಂದ ಈಗ ಗೌರವಿಸಲಾಗುತ್ತದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಮೌನ ಸಾಹಿತ್ಯ ವಹಿಸಿಕೊಂಡಿರ್ತಕ್ಕಂಥ ನಮ್ಮವರೇ ನಮ್ಮೆಲ್ಲರ ಚಿರಪರಿಚಿತರಾದ ಗಂಗಾಧರ ಜಯಚಂದ್ರ ಅವರಿಗೆ, ನಮ್ಮ ಫೋಟೋಗ್ರಾಫರ್ ಆಗಿ ಸೇರಿಸ್ತಾ ಇರುವಂತಹ ಶ್ರೀ ಉಪ್ಪಿಂದನವರು ಅವರಿಗೆ ಗೌರವ ಮಾಡಬೇಕಾಗಿ ಹೊರಟಿದ್ದೀವಿ. ಕಾರ್ಯಕ್ರಮದ ಸಾರದರ್ಶಿರ್ತಕ್ಕಂಥ ಗಂಗಾಧರ ಸ್ವಾಮೀಜಿ ಅವರಿಗೆ ಶ್ರೀ ಉಪ್ಪಿಂದನಿ ಅವರಿಂದ ಅವರಿಗೆ ಗೌರವ ಸತ್ಕಾರ ಆಗ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಾವು ಗೌರವವನ್ನು ಸಲ್ಲಿಸೋಣ. ಅದೇ ರೀತಿ ಮರಳಿ ಗ್ರಾಮದಿಂದ ಆಗಮಿಸಿರುವಂತಹ ಹಿರಿಯರು, ಆಧ್ಯಾತ್ಮಿಕ ಜೀವಿಗಳಾಗಿರ್ತಕ್ಕಂಥ ಪ್ರಶಸ್ತಿ ಕೈಲಾಸಮೂರ್ತಿ ದಿಗಂಬರ್ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮವಾಗಿ ತಮ್ಮೆಲ್ಲರವಾಗಿ ತುಂಬುವುದಕ್ಕೆ ಸ್ವಾಗತ ಅವರಿಗೂ ಕೂಡ ಈಗ ಗೌರವ ಸತ್ಕಾರದಿಂದ ನಮ್ಮ ಸಂಗೀತ ಗ್ರಾಮದಲ್ಲಿರುವಂತಹ ಪ್ರೊಫೆಸರ್ ಬೇಗೆ ಅವರು ಅವರಿಗೆ ಗೌರವ ಸತ್ಕಾರ ಅನುಭವಗಳು, ಮಾತೃಹೃದಯಗಳು ಸುಮಾರು 3-4 ದಶಕಗಳ ಕಾಲ ಹುಣ್ಣೂರಿನಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೆಸ್ತಾ ಬಂದಿರತಕ್ಕಂಥ ಸತ್ಸಂಗ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಪುತ್ರಯ್ಯ ಸಿದ್ಧಗಿರಿ ಮಠವರು ಕೂಡ ನಾವು ಭಕ್ತಿಪೂರ್ವಕವಾಗಿ ಸ್ವಾಗತ ಮುಖಾಂತರ ಅವರಿಗೆ ನಮ್ಮ ರಾಮಚಂದ್ರ ಉಗಾರವನ್ನು ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿದ್ದೇವೆ. ರೊಕ್ಕ ಕೊಡಂಗಿಲ್ಲ, ರುದ್ರಿ ಹಾಕತ್ತೀನಿ. ಕೊಡೆಯ ಯಾಕೆ ಕೊಡೆಯ ಮೇಲ್ಕೊಡೆಯ